صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ನಿಮಗೆ ಯಾವತ್ತಾದರೂ ಈ ಕಾರಣದಿಂದಾಗಿ ಕಣ್ಣೀರು ಸುರಿಸಬೇಕಾಗಿದೆಯೇ ಅಥವಾ ಹರಿಸಬೇಕಾಗಿದೆಯೇ? ಹಾಗಾದರೆ ನಿಮಗೆ ಅರ್ಶಿನ ನೆರಳು ಸಿಗುತ್ತದೆ. ಅರ್ಶಿನ ನೆರಳು ಸಿಗುವಂತಹ ಕೊನೆಯ ವಿಭಾಗದ ಕುರಿತಾಗಿದೆ ಇವತ್ತು ನಾವು ಚರ್ಚಿಸುವುದು. ವರಜುಲುನ್ ಝಕರಲ್ಲಾಹು ಖಾಲಿಯನ್ ಫಫಾಲತ್ ಐನಾಹು. ಅಲ್ಲಾಹನ ಸ್ಮರಣೆಯಲ್ಲಿ ಕಣ್ಣೀರು ಸುರಿಸುವಂತಹ ವ್ಯಕ್ತಿ, ಆತನಿಗೂ ಕೂಡ ಅರ್ಶಿನ ನೆರಳಿದೆ. ಅಲ್ಲಾಹನ ಅಜಾಬಿನ ಕುರಿತು, ನರಕದ ಶಿಕ್ಷೆಯ ಕುರಿತು, ಕಬರಿ ಶಿಕ್ಷೆಯ ಕುರಿತು ಕೇಳುವಂತಹ ಸಂದರ್ಭದಲ್ಲಿ ನಮ್ಮ ಕಣ್ಣಿನಿಂದ ಒಂದು ಹನಿ ನೀರು ಜಾರಿದರೂ ಕೂಡ ನಮಗೆ ನಾಳೆ ಅರ್ಶಿನ ನೆರಳು ಸಿಗುತ್ತದೆ. ಸ್ವಹಾಬಿಗಳ ಚರಿತ್ರೆಯನ್ನು ಕೇಳುವಾಗ ನಮಗೆ ಗೊತ್ತಾಗಬಹುದು, ಕಬರಿ ಎಂಬಂತಹ ಮಾತು ಕೇಳಿದರೆ ಅವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಎಂದು. ಆದರೆ ನಮಗೆ ಆ ರೀತಿ ಬಿಕ್ಕಿ ಅಳುವುದು ಬಿಟ್ಟು ಕಣ್ಣಿನಿಂದ ಒಂದು ಹನಿ ಕಣ್ಣೀರು ಕೂಡ ನಮಗೆ ಬರುವುದಿಲ್ಲ. ಹಾಗಾದರೆ ನಮ್ಮ ಅವಸ್ಥೆ ಏನು ಎಂದು ನಾವು ಚಿಂತಿಸಬೇಕು. ಆದ್ದರಿಂದ ಇವತ್ತಿನಿಂದಲೇ ಅಲ್ಲಾಹನ ಕುರಿತು ಕೇಳುವಾಗ, ಅಲ್ಲಾಹನ ಅಜಾಬಿನ ಕುರಿತು ಕೇಳುವಾಗ, ಕಬರಲ್ಲಿರುವಂತಹ ಶಿಕ್ಷೆಯ ಕುರಿತು ಕೇಳುವಾಗ, ನರಕದ ಕುರಿತು ಕೇಳುವಾಗ ನಮ್ಮ ಕಣ್ಣಿನಿಂದ ಕಣ್ಣೀರು ಸುರಿಯಬೇಕು, ಹರಿಯಬೇಕು. ಆಗಲೇ ನಮಗೆ ಅರ್ಶಿನ ನೆರಳು ಸಿಗಲು ಸಾಧ್ಯ. ಅಲ್ಲಾಹ ನಮಗೆ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.